161 ಹೇಳಿಕೆಯ ವಿವಾದವೂ ಕೂಡ ಇಲ್ಲಿ ಪ್ರಶ್ನೆ ಆಗಿತ್ತು. ಇದರ ಜೊತೆ ಆರೋಪಿಯ ವಶಕ್ಕೆ ಪಡಿಸಿಕೊಳ್ಳುವಂತ ಹೊತ್ತಿನಲ್ಲಿ ಡೈರಿ ಅಂತ ಇರುತ್ತೆ. ಇದನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಿಸಬೇಕು. ಇದು ಕಡ್ಡಾಯ ನಿಯಮ ಇದು. ಆದರೆ ಈ ಪ್ರಕರಣದಲ್ಲಿ ಮ್ಯಾಜಿಸ್ಟ್ರೇಟ್ಗೆ ಕೇಸ್ ಡೈರಿಯನ್ನ ನೀಡಬೇಕೆನ್ನುವಂತ ನಿಯಮ ಇದೆ. ಇದನ್ನ ಪಾಲನೆ ಮಾಡಿಲ್ಲ. ಇದೇ ವಿಚಾರವನ್ನ ಈಗ ದರ್ಶನ್ ಪರ ವಕೀಲರು ಜಡ್ಜ್ ಮುಂದೆ ತೆರೆದಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಸಾಕ್ಷಿಗಳ ವಿಚಾರ ಉಲ್ಲೇಖ ಮಾಡ್ತಿದ್ದಾರೆ. ಇನ್ನು ಆತನ ಮೊಬೈಲ್ ಲೊಕೇಶನ್ ಅನ್ನು ಕೂಡ ಪೊಲೀಸ್ ಏನೇನು ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋದು ಇಟ್ಟಿದ್ದಾರೆ. ಕೇವಲ ಏನು ಟವರ್ ಲೊಕೇಶನ್ ಜಂಪ್ ಬಗ್ಗೆ ಇದ್ದಾರೆ, ಆದ್ರೆ ಅದು ಯಾರ ಹತ್ರ ಇತ್ತು, ಎಲ್ಲಿ ಇತ್ತು, ಈ ವಿಚಾರವನ್ನ ಪೊಲೀಸರು ಮೆನ್ಷನ್ ಮಾಡಿರಲಿಲ್ಲ. ಇದರ ಜೊತೆಯಲ್ಲಿ 161 ಹೇಳಿಕೆಯನ್ನ ವಿಚಾರ ಇಟ್ಟಿದ್ರು. ಇದರ ಜೊತೆಯಲ್ಲಿ 161 ಹೇಳಿಕೆಯನ್ನ ಪಡೆಯುವಾಗ ಕೇಸ್ ಡೈರಿಯಲ್ಲಿ ಬರೀಬೇಕು. ಆದ್ರೆ ಈ ಪ್ರಕರಣದಲ್ಲಿ ಹೇಳಿಕೆ ಕೇಸ್ ಡೈರಿ ಇಲ್ಲವೇ ಇಲ್ಲ. ತನಿಖಾ ಹಂತದಲ್ಲಿ ಇದರಲ್ಲಿ ಮಿಸ್ಟೇಕ್ ಇದೆ. ಇದನ್ನ ಯಾಕೆ ಹೀಗೆ ಮಾಡಿದ್ರು ಅನ್ನುವಂತ ಪ್ರಶ್ನೆಯನ್ನ ಇಟ್ಟಿದ್ರು. ಜೊತೆಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಕೇಸ್ ಡೈರಿಯನ್ನು ಹಾಜರುಪಡಿಸಬೇಕು, ನೀಡಬೇಕು, ಇದು ನಿಯಮ. ಆದರೆ ಅಧಿಕಾರಿಗಳು ಇದನ್ನ ಮಿಸ್ ಮಾಡಿದ್ದಾರೆ. ಇದೇ ವಿಚಾರವನ್ನ ಈಗ ಲಾ ಪಾಯಿಂಟ್ ಅನ್ನ ದರ್ಶನ್ ಪರ ವಕೀಲರು ಮುಂದಿಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಏನೇನು ನಿಯಮಗಳಿದೆ, ಮೇಜರ್ ಹೈ ಪ್ರೊಫೈಲ್ ಕೇಸ್ ಅಲ್ಲಿ ಏನೇನು ವಿಚಾರಗಳನ್ನ ಪಾಲನೆ ಮಾಡಬೇಕು, ಆದರೆ ತನಿಖಾ ಅಧಿಕಾರಿಗಳು ಇದನ್ನ ಮಿಸ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಅಂದ್ರೆ ದರ್ಶನ್ ಮೇಲೆ ಎಷ್ಟು ಆರೋಪಗಳಿತ್ತೆ ಎಂದ್ರು ಅಧಿಕಾರಿಗಳು ಮೆನ್ಷನ್ ಮಾಡಿರುವಂತದ್ದು. ತನಿಖಾಧಿಕಾರಿಗಳು ದರ್ಶನ್ ಅವರ ಏನು ಬಟ್ಟೆಗಳನ್ನ ಮನೆಯಿಂದ ವಶಪಡಿಸ್ಕೊಂತಾರೆ, ಶೋಗಳನ್ನ ವಶಪಡಿಸ್ಕೊಂತಾರೆ, ಮಹಜರು ಮಾಡ್ತಾರೆ. ಮಹಜರು ಪ್ರಕ್ರಿಯೆಯಲ್ಲೂ ಕೂಡ ಮಿಸ್ಟೇಕ್ಸ್ ಗಳಾಗಿದೆ ಇರುವಂತಹ ವಿಚಾರವನ್ನ ಜಡ್ಜ್ ಮುಂತಾರೆ. ಇನ್ನು ಆರೋಪಿಗಳ ಹೇಳಿಕೆಯನ್ನ ಕೂಡ ಅದನ್ನ ಪಡ್ಕೊಂಡಿರುವಂತ ರೀತಿ ಇದೆ ಅಂತ ಉಲ್ಲೇಖ ಮಾಡ್ತಾರೆ. ಜೊತೆಯಲ್ಲಿ ಈಗ ಕೇಸ್ ಡೈರಿಯ ವಿಚಾರವಾಗಿಯೂ ಕೂಡ ಮೇಜರ್ ಪಾಯಿಂಟ್ ಅನ್ನ ಜಡ್ಜ್ ಮುಂದೆ ಇಟ್ಟಿದ್ದಾರೆ. ನಿಯಮವನ್ನೇ ತನಿಖಾ ಅಧಿಕಾರಿಗಳು ಮಿಸ್ ಮಾಡಿಬಿಟ್ರ, ಪಾಲನೆ ಮಾಡಿಲ್ವಾ, ಇವೆಲ್ಲ ಅನುಮಾನ ಮೂಡ್ತಾ ಇದೆ. ಹಾಗಾದ್ರೆ ಪೊಲೀಸರು ಯಾಕೆ ಹೀಗೆ ಮಾಡಿದ್ರು? ಇನ್ನು ದರ್ಶನ ವಿಚಾರದಲ್ಲಿ ಯಾಕೆ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು? ಪೊಲೀಸ್ ಸ್ಟೇಷನ್ ಅಲ್ಲಿ ಶಾಮಿಯಾನ ಹಾಕಿದಾಗಲೇ ಸಾಕಷ್ಟು ಪ್ರಶ್ನೆ ಮೂಡಿತ್ತು. ಅದೇ ನಡುವೆಯಲ್ಲಿ ಈಗ ತನಿಖಾ ಹಂತದಲ್ಲಿ ಮತ್ತೊಂದಿಷ್ಟು ವಿಚಾರಗಳು ಉಲ್ಲೇಖ ಆಗ್ತಿದೆ. ಹೈಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಸ್ತಾಪ ಆಗಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ ಸಿ.ವಿ. ನಾಗೇಶ್ವರ ಅವರೀಗ ಪ್ರಬಲ ವಾದವನ್ನ ಮುಂದುವರೆಸಿದ್ದಾರೆ. ಪ್ರಕರಣದಲ್ಲಿ ಸಾಕ್ಷ್ಯಗಳ ಹೇಳಿಕೆಯನ್ನ ಪಡೆಯಲು 3 ದಿನ ತಡವಾಗಿದ್ದಕ್ಕೆ ಬೇಲ್. ಅನೇಕ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಈ ರೀತಿಯಾಗಿ ಈಗ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ಉಲ್ಲೇಖಿಸಿ ವಾದ ಮಾಡ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪುಗಳಿರುತ್ತಲ್ಲ, ಬೇರೆ ಬೇರೆ ಪ್ರಕರಣಗಳನ್ನ ಈಗ ವಾದದ ನಡುವೆ ಪ್ರಸ್ತಾಪ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಉಲ್ಲೇಖಿಸಿ ಪ್ರಬಲವಾದಂತ ವಾದವನ್ನ ಮುಂದೂಡಿಸಿದ್ದಾರೆ ನಾಗೇಶ್ವರ್ ಅವರು. ಅಂದ್ರೆ ಸಾಕ್ಷ್ಯಗಳ ಹೇಳಿಕೆಯನ್ನು ಪಡೆಯುವಲ್ಲಿ 3 ದಿನ ತಡವಾಗಿದ್ದಕ್ಕೆ ಬೇಲನ್ನ ನೀಡಿರ್ತಾರೆ. ಅಂದ್ರೆ ಸುಪ್ರೀಂ ಕೋರ್ಟಿನ ಬೇರೆ ಪ್ರಕರಣವನ್ನ ಇಲ್ಲಿ ಹೇಳ್ತಿದ್ದಾರೆ. ಅದರಲ್ಲಿ ಅನೇಕ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಅಂದ್ರೆ ಈ ಪ್ರಕರಣದಲ್ಲೂ ಕೂಡ ಅದನ್ನ ಕನ್ಸಿಡರ್ ಮಾಡಬೇಕು ಅಂತ ಜಡ್ಜ್ ಮುಂದೆ ಸುಪ್ರೀಂ ಕೋರ್ಟಿನ ಬೇರೆ ಪ್ರಕರಣಗಳ ವಿಚಾರಣೆಯನ್ನು ಕೂಡ ಮುಂದಿಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ಉಲ್ಲೇಖಿಸಿ ಸಿ.ವಿ. ನಾಗೇಶ್ವರ್ ಈಗ ಮತ್ತೆ ವಾದವನ್ನ ಮುಂದುವರೆಸಿದ್ದಾರೆ ಕೋರ್ಟಿನಲ್ಲಿ. ಒಂದು ಕಡೆ ಅಧಿಕಾರಿಗಳು ಏನೇನು ನಿಯಮಗಳಿತ್ತು ಇದನ್ನ ಮಿಸ್ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಮುಂದಿಟ್ಟಿದ್ರು. ಅದರ ಜೊತೆಯಲ್ಲಿ ಜಾಮೀನಿನ ವಿಚಾರವಾಗಿ